Hey guys, good morning. Welcome back to the third day of Chennai vlog. ಗೈಸ್ ಈಗ ನನ್ನ ಟೈಮ್ ಬಂದು 9 ಗಂಟೆ ಬೆಳಗಿನ ಜಾವ. ಎಷ್ಟು ಬಿಸಿಲು ಅಂದರೆ ಒಳಗಡೆ ಇರೋಕ್ಕಾಗಲ್ಲ ವಿದೌಟ್ ಎ ಸಿ. ಸೂರ್ಯ ಸುಡ್ತವನೆ. ಇನ್ನು ಆಚೆ ಜನ ಹೆಂಗೆ ಕೆಲಸ ಮಾಡ್ತಾವ್ರೇನೋ, ತುಂಬ ಕಷ್ಟ ಅವರು. ಗೈಸ್ ಇದು ಬೆಳಗಿನ ಬ್ರೇಕ್ಫಾಸ್ಟ್ ಟೈಮ್ 9 ಗಂಟೆ. ಶಾವಿಗೆ ಮತ್ತು ತೆಂಗಿನಕಾಯಿ ಹಾಲು ತುಂಬ ಚೆನ್ನಾಗಿತ್ತು. ಇದನ್ನು ತಿಂದಾದ್ಮೇಲೆ ಆಚೆ ಕಡೆ ಸಣ್ಣ ವಾಕ್ ಹೋದೆ ಆ್ಯಂಡ್ ಕೇಮ್ ಬ್ಯಾಕ್ ಅಗೇನ್. ತಿರ್ಗಾ ಟೈಮ್ ವೇಸ್ಟ್ ಮಾಡಿದೆ ಮಧ್ಯಾಹ್ನ 1 ಗಂಟೆವರೆಗೂ. ಗೈಸ್ ಅದಾದಮೇಲೆ 1 ಗಂಟೆಗೆ ಅನ್ನ ಮತ್ತು ರಸಮ್ ರೆಡಿ ಇತ್ತು. ಊಟ ಮಾಡೋದೆ, ರೆಡಿ ಆದೆ. ಗೈಸ್ ಊಟ ಆದಮೇಲೆ ರೆಡಿ ಆದೆ, ಬ್ಯಾಗ್ ತೊಗೊಂಡು ಪ್ಯಾಕ್ ಮಾಡಿ ನೀನು ಆಫೀಸ್ಗೆ ಹೋಗ್ಬೇಕಾಗಿತ್ತು. ಆಫೀಸ್ ಹೋಗೋ ಟೈಮಲ್ಲೇ ಆ ಸ್ಟೆಪ್ಸ್ ಹತ್ರ ಒಬ್ಬ ದಡಮ್ ಅಂತ ಬಿದ್ದ. ಪಾಪ ಅವನ ಮೇಲ್ಗಡೆ ಎತ್ತಿ ಕೂಣಿಸ್ದೆ. ಸೊ ಅದಾದಮೇಲೆ ನಾನು ಆಫೀಸ್ಗೆ ಹೋಗ್ಬಿಟ್ಟೆ. ನನ್ನ ಪರಿಸ್ಥಿತಿ ಬೇಡ, ಬಟ್ ಇಲ್ಲಿರೋ ಜನ ಪಾಪ ಈ ಡೇ ವರ್ಕರು, ಆಮೇಲೆ ಈ ಸ್ವಿಗ್ಗಿ ಝೊಮ್ಯಾಟೊ ಕೆಲಸ ಮಾಡೋರು, ಡೆಲಿವರಿ ಬಾಯ್ಸ್ ಏನು ಕೆಲಸ ಮಾಡ್ತಾರೆ ಅವರೆಲ್ಲ ಹೇಗಿರ್ತಾರೋ. ಇದು ನಮ್ಮ ನ್ಯಾಷನಲ್ ಫ್ಲ್ಯಾಗ್. ನಮ್ಮ ಕಂಪ್ನಿ ಆಚೆ ಇದನ್ನು ಹಾರಿಸ್ತಾರೆ. ಕೆಲಸ ಮುಗೀತು, ಸೀದಾ ಹಾಸ್ಟ್ಲಿಗೆ ಹೋದೆ, ಪ್ಯಾಕ್ ಮಾಡಿದೆ, ರ್ಯಾಪಿಡೋ ಬುಕ್ ಮಾಡಿದೆ ಆ್ಯಂಡ್ ಆನ್ ದ ವೇ ಟು ದಿ ಬಸ್ ಸ್ಟಾಪ್. ಈ ಬಿಲ್ಡಿಂಗ್ ಆಪೋಸಿಟ್ ನಾನು ಹೆಚ್ಚು ಕಮ್ಮಿ ಒಂದು 20 ಮಿನಿಟ್ಸ್ ಕಾಯ್ದೆ. ಆಫ್ಟರ್ ದಟ್ ಬಸ್ ಬಂತು. ಬಸ್ ಬಂದಿದೆ. ನಾನು ಬಸ್ನ ಏರಿ ನನ್ನ ಕೊನೆಯ ಸ್ಲೀಪರ್ ಬಸ್ ಇದು. ಲಾಸ್ಟಲ್ಲಿ ನನ್ನ ಸೀಟ್ ಇತ್ತು, ಡಬಲ್ ಬೆಡ್ ಇತ್ತು, ಒಂದು ಖಾಲಿ ಇತ್ತು. ನಾನೇ ಎರಡೂ ಆರಾಮಾಗೆ ಪೀಸ್ಫುಲ್ಲಾಗಿ ಅಷ್ಟು ದೊಡ್ಡ ಬೆಡ್ಡಲ್ಲಿ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡಿದೆ. ಆ್ಯಂಡ್ ವೆನ್ ಐ ವೋಕ್ ಅಪ್ ಇನ್ ದ ಮಾರ್ನಿಂಗ್, the bus was in Bangalore. Bye bye.